ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಏನಂದರೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ, ಅದ್ರದ್ದು ಒಂದೆರಡು ಪಾಯಿಂಟ್ನ ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಹೇಳ್ಬಿಡೋಣ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಏನಂದರೆ, ನಾನು ಬರೆದು ಇಟ್ಕೊಂಡಿದ್ದೆ ಎಲ್ಲನೂ. ನನಗೆ ಎಷ್ಟು ನೆನಪಾಗುತ್ತೆ ಅಷ್ಟು ಪಾಯಿಂಟ್ಗಳು, ನಂಗೆ ಗೊತ್ತಿರೋ ಪಾಯಿಂಟ್ಗಳನ್ನೆಲ್ಲ ಬರೆದಿಟ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದರೂ ಕೂಡ ನೋಡಿ, 2 ಪಾಯಿಂಟ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಅದರಿಂದ ಪಾಯಿಂಟ್ನ ಹೇಳೋಣ ಅಂಥೇಳಿ ಇವತ್ತು ಅದೆರಡು ಪಾಯಿಂಟು ಹೇಳ್ತಾ ಇದ್ದೀನಿ. ಇನ್ನೊಂದು ಪಾಯಿಂಟ್ ಬಂದು ಏನಂದರೆ, ನಾವು ಈಗ ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂದರೆ ನಾವು ಸ್ಪೆಷಲ್ ರೂಮ್ಗಳನ್ನ ಮಾಡ್ಕೋಬೋದು. ಇವಾಗ ನೀವು ನೋಡ್ತಾ ಇರ್ಬೋದು, ಹಾಸ್ಪಿಟಲ್ಗಳಲ್ಲಿ ನೋಡಿರ್ಬೋದು, ಹಾಸ್ಪಿಟಲ್ಗಳಲ್ಲಿ ಜನರಲ್ ವಾರ್ಡ್ಗಳಿರುತ್ತೆ, ಸ್ಪೆಷಲ್ ರೂಮ್ಗಳು ಕೂಡ ಸಿಗುತ್ತೆ. ಸ್ಪೆಷಲ್ ರೂಮ್ ಅಂದರೆ ಒಬ್ಬರು ಇರ್ತಾರೆ, ಇಲ್ಲ ಇಬ್ಬರು ಇರ್ತಾರೆ. ಒಂದೊಂದು ಹಾಸ್ಪಿಟಲಲ್ಲಿ ಸಿಂಗಲ್ ಇರುತ್ತೆ, ಒಬ್ಬರಿಗೆ ಅಂತಲೇ ಇರುತ್ತೆ. ಒಂದೊಂದು ಹಾಸ್ಪಿಟಲ್ ಇಬ್ಬರು ಇರ್ತಾರೆ, ಅದು ಸ್ಪೆಷಲ್ ರೂಮ್ಗಳು ಅದೆರಡು. ಜನರಲ್ ವಾರ್ಡ್ ಅಂದರೆ ಗೊತ್ತು, ಎಲ್ಲರೂ ಇರ್ತಾರೆ ಒಂದೇ ರೂಮಲ್ಲಿ. ತುಂಬ ಜನ, ಒಂದು 7-8ರಿಂದ 10 ಜನ ಅಷ್ಟು ಜನ ಇರ್ತಾರೆ, ಅದು ಜನರಲ್ ವಾರ್ಡು. ನೀವು ಈ ಥರ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದರೆ ನೀವು ಜನರಲ್ ವಾರ್ಡನ್ನು ಬಿಡ್ಬೋದು. ಸ್ಪೆಷಲ್ ವಾರ್ಡ್ ತೊಗೊಂಡು, ಸ್ಪೆಷಲ್ ವಾರ್ಡಲ್ಲಿ ಏನಂದರೆ ಜೊತೇಲಿ ಒಬ್ಬರು ಆರಾಮಾಗಿ ಇರ್ಬೋದು. ಅದರಿಂದ ಇದು ಒಂದು ಟಿಪ್ಸ್ನ ನಾನು ಮಿಸ್ ಮಾಡಿದೆ. ಈ ಥರದ್ದು ಜನರಲ್ ವಾರ್ಡ್ ಬದಲು ಸ್ಪೆಷಲ್ ವಾರ್ಡನ್ನ ತೊಗೋಬೋದು. ನೆಕ್ಸ್ಟ್ ಇನ್ನೊಂದು ಏನಂದರೆ, ಇವಾಗ ನೀವು ಒಂದು 20 ವರ್ಷ ಆಗಿರುತ್ತೆ ಅಂದ್ಕೊಳ್ಳಿ, 1 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸಿರ್ತೀರ. ಆವಾಗ ನಿಮಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು. ಆವಾಗ ನೀವು ಒಂದು 10,000 ರೂಪಾಯಿ ಕಟ್ಟಿರ್ತೀರ. 20 ವರ್ಷ ಏಜು ನಿಮಗೆ, 1 ಲಕ್ಷ ರೂಪಾಯಿಗೆ ಮಾಡಿಸಿರ್ತೀರ, 10,000 ರೂಪಾಯಿ ಕಟ್ತಾ ಇರ್ತೀರ. ಅಂದರೆ ವರ್ಷಕ್ಕೆ 10,000 ರೂಪಾಯಿ ಕಟ್ತಾ ಇರ್ತೀರ. ಅಂದರೆ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಅದೇನಾಗುತ್ತೆ, ನೀವು ನೆಕ್ಸ್ಟ್ 21 ಆಗುತ್ತೆ, 22 ವರ್ಷ ಆಗುತ್ತೆ, 23 ವರ್ಷ ಆಗುತ್ತೆ, ಅದೇ ಒಂದು 10,000, 10,100 ಈ ಥರದ್ರಲ್ಲೇ ಮ್ಯಾನೇಜ್ ಆಗ್ತಾ ಇರುತ್ತೆ. ಹಾಗೆ ನಿಮಗೆ ಅಂದರೆ ನಾನು ಹೇಳಕ್ಕೆ ಬರ್ತಾ ಇರೋದು ಏನಂದರೆ, ಏಜ್ ಆಗ್ತಾ ಏನಾಗುತ್ತೆ ಅಂದರೆ, 1 ಲಕ್ಷಕ್ಕೆ ನೀವೇನು 10,000 ರೂಪಾಯಿ ಕಟ್ತಾ ಇದ್ದೀರ ವರ್ಷಕ್ಕೆ, ಅದೇನಾಗುತ್ತೆ, ನಿಮ್ಮ ಏಜು ಜಾಸ್ತಿ ಆದಂಗೆ ಇದು ಕೂಡ ಏನಾಗುತ್ತೆ ಹೇಳಿ, ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಇದನ್ನು ಮರ್ತಿದ್ದೆ, ಇದು 2 ಪಾಯಿಂಟ್ ಅಷ್ಟೇ ಮರ್ತಿದ್ದಿದ್ದು. ಅದಕ್ಕೆ ಅದನ್ನು ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡೋಕ್ಕೆ ಕೂತಿದ್ದೀನಿ. ನೀವು ಇದೇನಪ್ಪ, ನಾನು 1 ಲಕ್ಷಕ್ಕೆ ಬರೀ 10,000 ರೂಪಾಯಿ ಕಟ್ತಾ ಇದ್ದೆ, ಇವಾಗ ನೋಡಿದರೆ ಜಾಸ್ತಿ ಆಗ್ತಿದೆಯಲ್ಲ ಅಂತ ಹೇಳಿದ್ರೆ, ನಮ್ಮ ಏಜು ಹೆಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅದೇ ಥರನೇ ಆ ಇನ್ಶೂರೆನ್ಸ್ಗೆ ನೀವೇನು ದುಡ್ಡನ್ನು ಕಟ್ತಾ ಇರ್ತೀರ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಇದೆರಡು ಪಾಯಿಂಟು. ಯಾಕೆ ಆ ಥರ ಮಾಡಿದ್ದಾರೆ ಅಂದರೆ, ಇವಾಗ ನಾವು 20 ವರ್ಷ ಇದ್ದಾಗ ನಾವು 10,000 ರೂಪಾಯಿ ಕಟ್ತಾಯಿದ್ವಿ. ಆವಾಗ ಏನು ಕಾಯಿಲೆ ಇರಲ್ಲ ಮನುಷ್ಯನಿಗೆ, ಆ ಏಜಲ್ಲಿ ಏನು ಬರಲ್ಲ ಅನ್ನೋ ಒಂದು ಇದರಿಂದ 10,000 ರೂಪಾಯಿ ಆಗುತ್ತೆ. ನಮಗೆ ಏಜ್ ಆಗ್ತಾ ಯಾವುದಾದ್ರೂ ಒಂದೊಂದು ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದರಿಂದ ಅವರು ಏಜ್ ಆಗ್ತಾ ಈ ಥರ ಇನ್ಶೂರೆನ್ಸ್ ಅಮೌಂಟ್ ಏನಿದೆ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಇರುತ್ತೆ. ಇದೆರಡು ಪಾಯಿಂಟ್ನ ನಾನು ಮಿಸ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ನಾನು ಇದೆರಡು ಪಾಯಿಂಟ್ ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.